Yes, let's continue. Role of donors and international agencies. ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಇವತ್ತಿನ ಒಂದು ಸಮಾಜದಲ್ಲಿ ಹಣ ಇಲ್ಲದೆ ಆಗೋದಿಲ್ಲ ಅಲ್ವಾ? ಹಣ ಇಲ್ಲದೆ ಯಾವ ವಸ್ತುನೂ ನಮಗೆ ಸಿಕ್ಕೋದಿಲ್ಲ. ಈಗ ಪ್ರೈವೇಟ್ ಕಂಪನಿಗಳು ಲಾಭೋದ್ದೇಶಕ್ಕೋಸ್ಕರ ಪ್ರಾಡಕ್ಟ್ಗಳನ್ನು ರಿಲೀಸ್ ಮಾಡುತ್ತೆ ಮತ್ತು ಅದರ ಆಧಾರದ ಮೇಲೆ ಲಾಭ ಗಳಿಸುತ್ತೆ, ಬಿಸ್ನೆಸ್ಸನ್ನು ಮುಂದುವರಿಸುತ್ತೆ. ಸರ್ಕಾರಕ್ಕೆ ನಾವು ಹೇಳ್ತಾ ಇರೋದು ಸರ್ಕಾರದಲ್ಲಿರೋ ಪೊಲಿಟಿಷಿಯನ್ಸ್ಗಳಿಗೆಲ್ಲ ಓವರಾಲ್ ಸರ್ಕಾರಕ್ಕೆ ಲಾಭ ಹಾಕೋದು ಕಡಿಮೆ. ಯಾರು ಅಧಿಕಾರದಲ್ಲಿರ್ತಾರೋ ಅವರು ತಮಗೆ ಸ್ವಂತ ಲಾಭವನ್ನು ಮಾಡ್ಕೊಂಡು ಹೋಗಬಹುದು. ಅದು ಭ್ರಷ್ಟಾಚಾರ ಅಥವಾ ಬೇರೆ ಬೇರೆ ರೀತಿಯಿಂದ ಸ್ವಂತ ಲಾಭ ಹೆಚ್ಚು ಮಾಡ್ಕೊಂಡು ಹೋಗಬಹುದು. ಆದರೆ ಓವರಾಲ್ ಗವರ್ಮೆಂಟ್ ಇದೆಯಲ್ವಾ, ಗವರ್ಮೆಂಟಿಗೆ ಲಾಸ್ ಜಾಸ್ತಿ ಆಗ್ತಾ ಇರುತ್ತೆ. ಅಧಿಕಾರಿಗಳು ಶ್ರೀಮಂತರಾಗಬಹುದು, ಪೊಲಿಟಿಷಿಯನ್ಸ್ ಶ್ರೀಮಂತ ಆಗಬಹುದು. ಆದರೆ ದೇಶ, ರಾಜ್ಯ ಸರ್ಕಾರಗಳು ಶ್ರೀಮಂತ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಆವಾಗ ಅಲ್ಲಿ ಸಮಸ್ಯೆ ಇದೆ. ರಿಸೋರ್ಸ್ ಕಡಿಮೆ ಇರುತ್ತೆ ಮತ್ತು ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಇರುತ್ತೆ. ಈ ಸಂದರ್ಭದಲ್ಲಿ ನಮಗೆ NGOಗಳು, SHGಗಳು ಸಹಾಯ ಮಾಡೋದ್ರ ಜೊತೆಗೆ ಇನ್ಯಾರ ಸಹಾಯ ಬೇಕಾಗುತ್ತೆ ಅಂದರೆ ಡೋನರ್ಸ್ ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿಗಳು. ಡೋನರ್ಸ್ ಅಂತಂದರೆ ಯಾರು? ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟೋ ಫೌಂಡೇಶನ್ಗಳಿರುತ್ತೆ. ಗೇಟ್ಸ್ ಫೌಂಡೇಶನ್ ಅಲ್ವಾ, ನಮ್ಮ ದೇಶದಲ್ಲೂ ಈಗ ಇನ್ಫೋಸಿಸ್ ಫೌಂಡೇಶನ್, ಅಜಿಮ್ ಪ್ರೇಮ್ಜಿ ಫೌಂಡೇಶನ್, CSR ಇನಿಷಿಯೇಟಿವ್ ಅಡಿಯಲ್ಲಿ. ಇದೇ ಥರನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದು ಫೌಂಡೇಶನ್ಗಳು, ಸಂಸ್ಥೆಗಳು ಏನು ಮಾಡುತ್ತೆ, ಒಳ್ಳೆಯ ಉದ್ದೇಶಕ್ಕೋಸ್ಕರ ಹಣಕಾಸಿನ ಸಹಾಯವನ್ನು ಮಾಡುತ್ತೆ. ಇಂಟರ್ನ್ಯಾಷನಲ್ ಏಜೆನ್ಸಿಗಳಿರಬಹುದು. ಫಿಲಾಂಥ್ರೋಪಿಕ್ ಫೌಂಡೇಶನ್ ಅಂದರೆ ದಾನಶೀಲತೆಯ ಒಂದು ಗುಣವನ್ನು ಇಟ್ಕೊಂಡಿರುವಂಥ ಸಂಸ್ಥೆಗಳು. ಬೈಲ್ಯಾಟ್ರಲ್ ಏಜೆನ್ಸಿಗಳು, ಬೇರೆ ದೇಶಗಳ ಜೊತೆ ಒಪ್ಪಂದ ಮಾಡಿಕೊಂಡು ಆವಾಗ ಸಹ ಕೆಲವೊಂದು ಏಜೆನ್ಸಿಗಳು ಹೆಲ್ಪ್ ಮಾಡುತ್ತೆ. ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸ್, ಬಹುಪಕ್ಷೀಯ ಹಂತದಲ್ಲಿ ಕೆಲವು ಸಂಸ್ಥೆಗಳಿರುತ್ತೆ. ಆವಾಗಲೇ ಹೇಳಿದಾಗೆ CSR ಫೌಂಡೇಶನ್ಸ್. CSR ಅಂತಂದರೆ ಏನು? ಕಾರ್ಪೊರೇಟ್, ಹೇಳಿ ಮುಂದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಕಾರ್ಪೊರೇಟ್ ಸಂಸ್ಥೆಗಳು ತಮ್ಮ ಲಾಭದಲ್ಲಿ ಇಂತಿಷ್ಟು ಪರ್ಸೆಂಟನ್ನು ಸಾಮಾಜಿಕ ಕೆಲಸಗಳಿಗೆ ಖರ್ಚು ಮಾಡಬೇಕು, ಅದು ರೂಲ್ಸ್. ಈಗ ಡೋನರ್ಸ್ ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿಗಳಿಗೆ ಎಕ್ಸಾಂಪಲ್ ನೋಡೋದಾದರೆ ವರ್ಲ್ಡ್ ಬ್ಯಾಂಕ್ ಇದೆ, UNDP, ಫುಲ್ ಫಾರ್ಮ್ ನೋಡಿ ಚೆಕ್ ಮಾಡ್ಕೊಳ್ಳಿ ನೀವೇ. ಆಲ್ರೆಡಿ ಕೇಳಿರ್ತೀರಿ ನ್ಯೂಸು, ಹಿಂದೂ ಅನಾಲಿಸಿಸ್ ಕೇಳಿ ಅಂತ ಹೇಳಿದ್ದೆ. ಪ್ರತಿದಿನ ಕೇಳಬೇಕು, ಮಿಸ್ ಮಾಡಬಾರ್ದು. ಅದನ್ನು ಫುಲ್ಲು ಡೀಟೇಲ್ ಆಗಿ, ಅಂದರೆ ಪ್ರತಿಯೊಂದನ್ನು ನೋಟ್ ಮಾಡ್ಕೋತಾ ಕೂತ್ಕೊಳ್ಳೋದಲ್ಲ. ಆಲ್ರೆಡಿ ಯಾರ್ಯಾರು ಹಿಂದೂ ಅನಾಲಿಸಿಸ್ ಕೇಳ್ತಾ ಇದ್ದೀರೋ ಅವರಿಗೆ ಟೆಸ್ಟ್ ತಗೊಳ್ಳೋದು ಹೇಗೆ ಅಂತ ಸಹ ನಾನು ಹೇಳ್ತಾ ಇದ್ದೇನೆ. ಸೊ UNDP, UNICEF ಇಂಥ ಸಂಸ್ಥೆಗಳ ಫುಲ್ ಫಾರ್ಮ್ ಏನು ತಿಳ್ಕೊಂಡು ಕಮೆಂಟ್ ಮಾಡಿ ಬೇಕಿದ್ರೆ, ಅಥವಾ ತಿಳ್ಕೊಂಡಿದ್ರೆ ಒಳ್ಳೆಯದು ಆಲ್ರೆಡಿ. ಮತ್ತು ಬಿಲ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್, ಇದು ಸಹ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಇವರೆಲ್ಲ ಯಾರು? ಡೋನರ್ಸ್ ಅಂದರೆ ದಾನಿಗಳು. ಇವರ ರೋಲ್ ಏನು ಹಾಗಾದರೆ ಗವರ್ನೆನ್ಸಲ್ಲಿ? ಒಂದು ಮುಖ್ಯವಾದ ರೋಲ್ ಏನು? ಫಂಡಿಂಗ್, ಹಣಕಾಸಿನ ಸಹಾಯ. ಇವರ ಹಣಕಾಸಿನ ಸಹಾಯ ಇದ್ದರೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳನ್ನು ಎಫಿಷಿಯೆಂಟಾಗಿ ನಾವು ಇಂಪ್ಲಿಮೆಂಟ್ ಮಾಡಬಹುದು. ಮತ್ತು ಟೆಕ್ನಿಕಲ್ ಎಕ್ಸ್ಪರ್ಟೈಸ್, ನಮಗೆ ಮುಂದಿನ ದಿನಗಳಲ್ಲಿ ಬರೀ ಬ್ಯೂರೋಕ್ರ್ಯಾಟ್ಗಳು ಸಾಕಾಗೋದಿಲ್ಲ, ಟೆಕ್ನೋಕ್ರ್ಯಾಟ್ಗಳು ಬೇಕು ಅನ್ನುವಂಥ ಒಂದು ಕೂಗು ಅಥವಾ ಒಂದು ಮೆಸೇಜನ್ನು ಹಿಂದೂ ಪತ್ರಿಕೆಯಲ್ಲಿ ಪದೇ ಪದೇ ನಾವು ನೋಡ್ತಾ ಇರ್ತೇವೆ. ಅಂದರೆ ಬ್ಯೂರೋಕ್ರ್ಯಾಟ್ ಅಂತಂದರೆ ಓವರಾಲ್ ಆಗಿ ಜನರಲ್ ನಾಲೆಜು ಚೆನ್ನಾಗಿರುತ್ತೆ, ಒಂದು ಪಾಲಿಸಿ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಆದರೆ ಮುಂದೆಲ್ಲ AI ಡ್ರಿವನ್ ಬರುತ್ತೆ, AI ಡ್ರಿವನ್ ಪಾಲಿಸಿ ಫಾರ್ಮೇಷನ್. ನಿಮಗೆ AI ಬಗ್ಗೆ ತಿಳಿಸ್ಲೇಬೇಕು. ಕೆಲವರು ಆಸಕ್ತಿ ಇರೋರಿಗೆ ಮಾತ್ರ ಅಂತಲೇ ಈ ಮೆಂಬರ್ಶಿಪ್ ಎಲ್ಲ ಸ್ಟಾರ್ಟ್ ಮಾಡಿರೋದು. ಅಲ್ಲಿ ಸುಮ್ಮನೆ ಹೀಗೆ ನೋಡೋರಿಗೆಲ್ಲ ಬೇಡ, ಅದು ಸೀರಿಯಸ್ ಇದ್ದವ್ರು ಮಾತ್ರ ಅಂತ ಅದನ್ನು ಸ್ಟಾರ್ಟ್ ಮಾಡಿದ್ದೇನೆ. ಸೊ AI ಯಾಕೆ ಇಂಪಾರ್ಟೆಂಟ್ ಅಂತ ಪದೇ ಪದೇ ನಾನು ಹೇಳ್ತಾ ಇರೋದು ಅಂದರೆ, ಈಗಾಗಲೇ ಆಲ್ರೆಡಿ ಎಷ್ಟೋ ವಿಭಾಗಗಳಲ್ಲಿ AI ಬಂದಿದೆ. ನಮ್ಮ ದೇಶದಲ್ಲಿ ನಿಧಾನ ಆಗ್ತಾ ಇದೆ ಅಷ್ಟೇ. ಮುಂದಿನ ಕೆಲವು ವರ್ಷಗಳಲ್ಲಿ ನೀವು ಅದರ ಇಂಪ್ಯಾಕ್ಟನ್ನು ನೋಡಬಹುದು. ಸೊ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇದ್ದವರು ಚೆನ್ನಾಗಿ ಪಾಲಿಸಿ ಫಾರ್ಮ್ ಮಾಡ್ತಾರೆ, ಚೆನ್ನಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ನೀವು ಬೇರೆ ವಿಷಯಗಳನ್ನ ತಿಳ್ಕೊಂಡಿರೋದ್ರ ಜೊತೆ ಟೆಕ್ನಾಲಜಿ ತಿಳ್ಕೊಳ್ಳೇಬೇಕಾಗುತ್ತೆ. ಮುಂದೆ ತಿಳ್ಕೊಂಡವರು ಮಾತ್ರ ನಿಜವಾಗ್ಲೂ ಜನರಿಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪಾಲಿಸಿ ಸಪೋರ್ಟಿಗೆ ಅದು ಹೆಲ್ಪ್ ಮಾಡುತ್ತೆ. ಅದೇ ಥರ ಡೋನರ್ಸ್ಗಳು ಏನು ಮಾಡ್ತಾರೆ? ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಕೊಡ್ತಾರೆ. ಈಗ ಎಷ್ಟೋ ಕಂಪ್ನಿಗಳಲ್ಲಿ ಸಾಫ್ಟ್ವೇರ್ ತಿಳಿದವರು ಇರ್ತಾರೆ. ಆ ತಿಳಿದವರನ್ನು ಗೌರ್ಮೆಂಟ್ ಪ್ರಾಜೆಕ್ಟ್ಗಳಿಗೆ ಹೈರ್ ಮಾಡೋದು ಅಥವಾ ಅವರ ಕಾಂಟ್ರಿಬ್ಯೂಷನ್ ಮಾಡೋದು. ನೆಕ್ಸ್ಟು ಇನೋವೇಷನ್ ಅಲ್ವಾ, ಆವಾಗಲೇ ಹೇಳಿದಾಗೆ ಪೈಲಟ್ ಇನಿಷಿಯೇಟಿವ್ಗಳನ್ನು ಕೈಗೊಳ್ಳೋದು.
ಪ್ರಾಯೋಗಿಕ ಹಂತದ ಯೋಜನೆಗಳನ್ನು ಕೈಗೊಳ್ಳೋದು. ನೆಕ್ಸ್ಟ್ ಕೆಪಾಸಿಟಿ ಬಿಲ್ಡಿಂಗ್, ಸಾಮರ್ಥ್ಯ ವೃದ್ಧಿ. ಅಂದರೆ ಅಧಿಕಾರಿಗಳಿರ್ತಾರೆ, ಅಧಿಕಾರಿಗಳಿಗೆ ಟೆಕ್ನಿಕಲ್ ಟ್ರೈನಿಂಗ್ ಕೊಡೋದು, ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಇನ್ನಷ್ಟು ಬಲಗೊಳಿಸೋದು ವ್ಯವಸ್ಥೆಯನ್ನು, ಮತ್ತು ರಿಸರ್ಚಿಗೋಸ್ಕರ ಡೇಟಾ ಮಾನಿಟರಿಂಗ್ ಸಿಸ್ಟಮನ್ನು ರೆಡಿ ಮಾಡೋದು. ಸೊ ಇದೆಲ್ಲ ಹಂತದಲ್ಲೂ ಗವರ್ನೆನ್ಸಲ್ಲಿ ನಮಗೆ ಡೋನರ್ಸ್ಗಳು ಬಹಳ ಇಂಪಾರ್ಟೆಂಟ್. ಆದರೆ ಯಾವುದೇ ವ್ಯಕ್ತಿ ಹತ್ರ ನೀವು ಹಣ ತಗೊಂಡ್ರೆ ಏನಾಗ್ಬಿಡುತ್ತೆ, ಆ ವ್ಯಕ್ತಿಗೆ ನೀವು ಬದ್ಧರಾಗಿರಬೇಕಾಗತ್ತೆ. ಸಾಲ ತೆಗೆದುಕೊಂಡ್ಮೇಲೆ ಸಾಲ ಕೊಟ್ಟವನಿಗೆ ನಾವು ಬದ್ಧವಾಗಿರಬೇಕಾಗತ್ತೆ, ಅಥವಾ ಸಾಲ ತೀರಿಸಿ ಆಮೇಲೆ ನಾವು ಸ್ವತಂತ್ರರಾಗಿರುತ್ತೇವೆ. ಆದರೆ ಡೋನರ್ಸ್ ಇರ್ತಾರಲ್ವಾ, ಅವರು ಹಣ ಕೊಟ್ಟ ಮಾತ್ರಕ್ಕೆ ಬೇರೆದನ್ನು ಸಹ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ನೋಡಿಬಿಟ್ರೆ ಅಲ್ವಾ, ಡೋನರ್ ಅವರು ಯಾರೇ ಇರಲಿ, ಹಣ ಕೊಟ್ಟಿದ್ದೇವೆ ಹಾಗಾಗಿ ನಾವು ಹೇಳಿದ್ದನ್ನು ನೀವು ಮಾಡಬೇಕು ಅಂತ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅವಾಗೇನಾಗಬಹುದು ನೋಡಿ. ಪಾಲಿಸಿ ಲೆವೆಲಲ್ಲಿ ಈ ಒಂದು ಪಾಲಿಸಿಗೆ ಬೇಕಾಗಿರೋ ಫಂಡಿಂಗನ್ನು ನಾವು ಕೊಟ್ಟಿದ್ದೇವೆ ಅಂತ ಅವರು ಎಕ್ಸ್ಟರ್ನಲ್ ಅಜೆಂಡಾ ಸೆಟ್ ಮಾಡಬಹುದು. ಅಂದರೆ ನೆಕ್ಸ್ಟು ನೀವು ನಮಗೆ ಬೇಕಾಗಿರೋ ಪಾಲಿಸಿಯನ್ನೇ ನೀವು ತರಬೇಕು. ಹಣ ಕೊಡ್ತೇವೆ ನಾವು, ಆದರೆ ಪಾಲಿಸಿ ಈ ಥರ ತಗೊಂಡು ಬನ್ನಿ ಅಂತ ಪಾಲಿಸಿ ಇನ್ಫ್ಲುಯೆನ್ಸ್ ಮಾಡಬಹುದು. ಮತ್ತು ಡಿಪೆಂಡೆನ್ಸಿ, ಲೋಕಲ್ ಓನರ್ಶಿಪ್ ಇಲ್ಲದೆ ಪ್ರತಿಯೊಂದನ್ನು ಡೋನರ್ಸ್ಗಳ ಸಪೋರ್ಟಿಂದಾನೇ ಮಾಡಬೇಕು ಅಂದರೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಾಗಲ್ವಾ, ಇಂಡಿಪೆಂಡೆನ್ಸಿಯಲ್ಲಿ ಹೋಯಿತು, ಡಿಪೆಂಡೆನ್ಸಿ ಜಾಸ್ತಿ ಆಯಿತು. ಮತ್ತು ಅಕೌಂಟೆಬಿಲಿಟಿ, ಸರ್ಕಾರ ಏನು ಹೇಳಿಬಿಡುತ್ತೆ, ಆ್ಯಕ್ಚುಲಿ ಇದನ್ನು ನಾವು ಬೇರೆಯವರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದೇವೆ, ಅವರ ಒಂದು ಜವಾಬ್ದಾರಿ ಆಗಿತ್ತು, ಅವರು ಸರಿಯಾಗಿ ಮಾಡಿಲ್ಲ ಅಂತ. ಡೋನರ್ಸ್ಗಳೇನು ಹೇಳ್ತಾರೆ, ಇಲ್ಲ ನಾವೆಲ್ಲ ಮಾಡ್ತಾ ಇದ್ದೇವೆ, ಸರ್ಕಾರ ಸರಿಯಾಗಿ ಸಹಕಾರ ಕೊಡಲಿಲ್ಲ ಅಂತ. ಆವಾಗ ಸಮಸ್ಯೆ ಬರೋದು ಯಾರ ನಡುವೆ, ಸಿಟಿಸನ್ಸ್ ಮತ್ತು ಡೋನರ್ಸ್ಗಳ ನಡುವೆ ಅಲ್ವಾ. ಹಾಗಾಗಿ ಆ ಅಕೌಂಟೆಬಿಲಿಟಿ ನಿಜವಾಗಲೂ ಯಾರು ಹೊರಬೇಕು, ಹೊಣೆಗಾರಿಕೆನ ಯಾರು ನಿರ್ವಹಿಸಬೇಕು, ಅದು ಸಮಸ್ಯೆ ಬರಬಹುದು. ಫ್ರ್ಯಾಗ್ಮೆಂಟೇಷನ್ ಅಂತಂದರೆ ಎಲ್ಲ ಕನ್ಸಿಡರ್ ಮಾಡದೆ ಅಲ್ಲಲ್ಲಿ ಸಣ್ಣ ಸಣ್ಣ ತುಣುಕುಗಳಾಗಿ ತುಂಡಾಗಿ ಮಾಡ್ತಾ ಇರೋದು. ಪ್ರಾಜೆಕ್ಟ್ ಬೇಸ್ಡ್ ಗವರ್ನೆನ್ಸ್ ಅಂತ. ಒಂದು ಕಂಪ್ನಿ ಬಂತು, ಆ ಕಂಪ್ನಿಗೆ ಒಂದು ಪ್ರಾಜೆಕ್ಟ್ ಕೊಟ್ಟರು, ಇನ್ನೊಂದು ಯಾವುದೋ ಕಂಪ್ನಿ ಬಂದು ಹೆಚ್ಚು ಹಣ ಕೊಡ್ತೇವೆ ಅಂತ ಹೇಳ್ತು, ಆ ಕಂಪ್ನಿಗೆ ಇನ್ನೊಂದು ಪ್ರಾಜೆಕ್ಟು. ಸೊ ಅವರು ಆವಾಗ ಆ ಪ್ರಾಜೆಕ್ಟ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ, ಓವರಾಲ್ ಆಗಿ ಅದರಿಂದ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ ಬೇರೆ ಪ್ರಾಜೆಕ್ಟ್ಗಳಿಗೆ ಅಂತ ನೋಡೋದಿಲ್ಲ. ಆವಾಗ ಫ್ರ್ಯಾಗ್ಮೆಂಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪ್ರಾಜೆಕ್ಟ್ ಬೇಸ್ಡ್ ಗವರ್ನೆನ್ಸ್ ಪ್ರಾಬ್ಲಮ್ ಇದೆ. ಕಂಡೀಷ್ನಲಿಟಿ ಅಂದರೆ ರೆಡ್ಯೂಸ್ಡ್ ಪಾಲಿಸಿ ಆಟೋನಮಿ. ನಾವು ಓಟ್ ಹಾಕಿ ಕಳಿಸಿರೋದು ಜನಪ್ರತಿನಿಧಿಗಳನ್ನು ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಪರಿಹಾರ ಕೊಡಿ ಅಂತ. ಆದರೆ ಆ ಜನಪ್ರತಿನಿಧಿಗಳು ಏನು ಮಾಡ್ತಾರೆ, ನಮ್ಮ ಹತ್ರ ಸಾಧ್ಯ ಇಲ್ಲ ಇದು ಅಂತ ಬೇರೆ ಯಾರಿಗೂ ಅದನ್ನು ವಹಿಸಬಹುದು. ಅವಾಗ ವಹಿಸಿದಾಗ ಆಟೋನಮಿ ಎಲ್ಲಿ ಹೋಯಿತು, ಪಾಲಿಸಿ ನಿಜವಾಗ್ಲೂ ಜನರಿಗೆ ಬೇಕಾದಾಗೆ ಫಾರ್ಮ್ ಆಗ್ತಾ ಇದೆಯಾ, ಅಥವಾ ಡೋನರ್ಸ್ ಇನ್ಫ್ಲೂಯೆನ್ಸರ್ಗಳಿಗೆ ಬೇಕಾದ ಥರ ಪಾಲಿಸಿ ಫಾರ್ಮ್ ಆಗ್ತಾ ಇದೆಯಾ, ಆ ಸಮಸ್ಯೆ ಬರುತ್ತೆ. ಸೊ ಡೋನರ್ಸ್ಗಳಿಂದ ಈ ರೀತಿಯಾದಂಥ ಕೆಲವು ಪರಿಣಾಮಗಳು ಉಂಟಾಗಬಹುದು. ಡೋನರ್ಸ್ ಅಂತಂದರೆ ಯಾರು ಅಂತ ನೋಡಿದ್ವಿ ಓವರಾಲ್ ಆಗಿ, ಮತ್ತು ಅವರ ರೋಲ್ ಏನು ಗವರ್ನೆನ್ಸಲ್ಲಿ, ಮತ್ತು ಕನ್ಸರ್ನ್ಗಳು ಏನೇನು ಎದುರಾಗುತ್ತೆ. ನೆಕ್ಸ್ಟ್ ಬರೋರು ಸಿವಿಲ್ ಸೊಸೈಟಿ ಮತ್ತು ಅಸೋಸಿಯೇಷನ್ಗಳು. ಸಿವಿಲ್ ಸೊಸೈಟಿ ಅಂತಂದರೆ ನೋಡಿ, ಕಮ್ಯುನಿಟಿ ಗ್ರೂಪ್ಸ್ಗಳಿರ್ಬೋದು, ಟ್ರೇಡ್ ಯೂನಿಯನ್ಗಳು, ರೆಸಿಡೆಂಟ್ ಅಸೋಸಿಯೇಷನ್, ಫಾರ್ಮರ್ ಆರ್ಗನೈಸೇಷನ್ಗಳು, ಪ್ರೊಫೆಷನಲ್ ಬಾಡೀಸು, ಸೋಷಿಯಲ್ ಮೂವ್ಮೆಂಟು, ಕೆಲವೊಂದು ಕಾರ್ಮಿಕ ಸಂಘಟನೆಗಳಿರುತ್ತೆ, ವೈದ್ಯರ ಸಂಘ ಅಥವಾ ಈ IAS ಆಫೀಸರ್ಗಳದ್ದೇ ಕೆಲವೊಂದು ಯೂನಿಯನ್ಗಳಿರುತ್ತೆ, ಪ್ರೊಫೆಷ್ನಲ್ ಬಾಡಿಗಳಿರುತ್ತೆ. ಇವರೆಲ್ಲ ಬರೋದು ಸಿವಿಲ್ ಸೊಸೈಟಿ ಕಮ್ಯುನಿಟಿ ಗ್ರೂಪ್ಗಳ ಅಂಡರಲ್ಲಿ. ಇವರೇನು ಮಾಡ್ತಾರೆ, ಗವರ್ನೆನ್ಸ್ ಫಂಕ್ಷನ್ ಏನು ಇವರದ್ದು ಅಂತ ನೋಡೋದಾದರೆ ಡೆಮಾಕ್ರೆಟಿಕ್ ಡೀಪನಿಂಗ್. ಅಂದರೆ ಸಮಾಜದ ಬೇರೆ ಬೇರೆ ವರ್ಗಗಳು ತಮ್ಮದೇ ಆದ ಯೂನಿಯನ್ ಮೂಲಕ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮತ್ತು ಡೆಲಿಬ್ರೇಷನ್ ಅಲ್ವಾ, ಮುಖ್ಯವಾಗಿ ಗವರ್ನೆನ್ಸ್ ಆಡಳಿತ ಮಟ್ಟದಲ್ಲಿ ಎಲ್ಲವನ್ನ ಪ್ರತಿಯೊಬ್ಬರಿಗೂ ಹೋಗಿ ನಾವು ಕೇಳಲಿಕ್ಕಾಗೋದಿಲ್ಲ. ಇಂಥ ಯೂನಿಯನ್ಗಳು ಒಟ್ಟಾರೆಯಾಗಿ ಅವರ ಸಮಸ್ಯೆಗಳನ್ನು ಪ್ರತಿಬಿಂಬಿಸಬಹುದು. ಕಾರ್ಮಿಕರಿಗೆ ಏನು ಸಮಸ್ಯೆ ಆಗ್ತಾ ಇದೆ, ಲೇಬರ್ ಯೂನಿಯನ್ ಹೇಳ್ಬೋದು ಅಲ್ವಾ. ವೈದ್ಯರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಡಾಕ್ಟರ್ಸಿದ್ದ ಒಂದು ಯೂನಿಯನ್ ಮಾಡಿಕೊಂಡು ಅವರು ಸರ್ಕಾರಕ್ಕೆ ತಿಳಿಸ್ಬೋದು. ಮತ್ತು ಅಕೌಂಟೆಬಿಲಿಟಿ ಹೆಚ್ಚು ಆವಾಗ ಸ್ಟ್ರೆಂಥನ್ ಆಗುತ್ತೆ. ಓವರಾಲ್ ಆಗಿ ಒಬ್ಬರು ಇರ್ತಾರೆ, ಅದಕ್ಕೆ ಒಂದು ಯೂನಿಯನ್, ಒಂದು ಸಂಘಟನೆ, ಒಂದು ಸ್ಟ್ರಕ್ಚರ್ ಬಂದಾಗ ಆವಾಗ ನಿಜವಾಗ್ಲೂ ಅದನ್ನು ನಾವು ಹಂತ ಹಂತವಾಗಿ ಹೊಣೆಗಾರಿಕೆಯನ್ನು ನಿಭಾಯಿಸ್ಬೋದು. ಯಾರಿಗೆ ಯಾವ ಜವಾಬ್ದಾರಿ ಅಂತ ನಿರ್ವಹಿಸ್ಬೋದು, ಅವರು ಅದನ್ನು ಸರಿಯಾಗಿ ನಿಭಾಯಿಸಿದರೆ ಮುಂದೆ ಮ್ಯಾನೇಜ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ಅಲ್ವಾ. ಈಗ ಒಂದು ಗುಂಪು ಬೇರೆ, ಕ್ರೌಡ್ ಬೇರೆ. ಸೊಸೈಟಿಯಲ್ಲಿ ಹೇಳಿದ ನೆನಪಿದೆಯಾ,
ಕ್ರೌಡ್ ಬೇರೆ, ಪಾಪ್ಯುಲೇಷನ್ ಬೇರೆ, ಆರ್ಗನೈಸೇಷನ್ ಬೇರೆ. ಬಸ್ ಸ್ಟ್ಯಾಂಡ್ನಲ್ಲಿರೋದು ಕ್ರೌಡು, ರೈಲ್ವೆ ಸ್ಟೇಷನ್ನಲ್ಲಿರೋದು ಕ್ರೌಡಿಗೆ ಏನೂ ಸ್ಟ್ರಕ್ಚರ್ ಇರೋದಿಲ್ಲ. ಆದರೆ ಒಂದು ಆರ್ಗನೈಸೇಷನಿಗೆ ಒಂದು ಸ್ಟ್ರಕ್ಚರ್ ಇರುತ್ತೆ. ಅದರ ಮೇಲ್ವಿಚಾರಕರು ಯಾರು, ಮುಖ್ಯಸ್ಥರು ಯಾರು, ಯಾರ್ಯಾರು ಯಾವ್ಯಾವ ಕೆಲಸವನ್ನು ನಿಭಾಯಿಸಬೇಕು ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ. ಸ್ಟ್ರಕ್ಚರ್ ಇದ್ದಾಗ ಯಾರಿಗೆ ತಮ್ಮ ಜವಾಬ್ದಾರಿಗಳು ಅರ್ಥ ಆಗಿರುತ್ತೋ ಅವರು ಚೆನ್ನಾಗಿ ಅದನ್ನು ನಿರ್ವಹಿಸಬಹುದು. ಯಾರು ಬೇಕಾದರೂ ಯಾವ ಕೆಲಸ ಬೇಕಾದರೂ ಮಾಡಬಹುದು ಅಂತ ಅಂದರೆ, ಒಂದು ವಾರ ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಾರೆ, ಮುಂದಿನ ವಾರ ಯಾರೂ ಯಾವ ಕೆಲಸನೂ ಮಾಡೋದಿಲ್ಲ. ಪ್ರತಿಯೊಬ್ಬರು ಬೇರೆ ಕೆಲಸ ಮಾಡಲಿ, ಬೇರೆಯವರೇ ಮಾಡ್ತಾ ಇರಲಿ ಅನ್ನುವಂಥ ಭಾವನೆಗೆ ಬಂದುಬಿಡ್ತಾರೆ. ಹಾಗಾಗಿ ಒಂದು ಸ್ಟ್ರಕ್ಚರ್ ಇದ್ದಾಗ ಅಕೌಂಟೆಬಿಲಿಟಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಸೋಷಿಯಲ್ ಅಕೌಂಟೆಬಿಲಿಟಿ, RTI ಆ್ಯಕ್ಟಿವಿಸಮ್. ಸರ್ಕಾರದ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿಕ್ಕೆ RTI ಆ್ಯಕ್ಟಿವಿಸ್ಟ್ಗಳು ಹೆಚ್ಚಾಗಿ ನಾವು ಪ್ರಯತ್ನ ಮಾಡೋದನ್ನು ನೋಡ್ತೇವೆ. ಸೋಷಿಯಲ್ ಆಡಿಟ್ ಇರಬಹುದು, ಸಿಟಿಸನ್ ರಿಪೋರ್ಟ್ ಕಾರ್ಡ್, ಎಲ್ಲ ಕಡೆ ಒಂದು ಸೋಷಿಯಲ್ ಅಕೌಂಟೆಬಿಲಿಟಿ. ಸಾಮಾಜಿಕ ವ್ಯವಸ್ಥೆಯಲ್ಲಿ ತನ್ನ ನೀತಿ ನಿರ್ಧಾರಗಳಿಗೆ ಸರ್ಕಾರ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳು ನಿಜವಾಗಲೂ ಎಷ್ಟು ರೆಸ್ಪಾನ್ಸಿಬಲ್ ಆಗಿದ್ದಾವೆ ಅಲ್ವಾ, ರೆಸ್ಪಾನ್ಸಿಬಿಲಿಟಿ ಇದೆಯಾ ಎಲ್ರಿಗೂ ಅಂತ ನಾವು ಚೆಕ್ ಮಾಡ್ಬೋದು. ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆ ಅಂತ ಸ್ಟಾರ್ಟ್ ಆಗಿತ್ತು. ಅಂದರೆ ಅದರ ಮೂಲಕ RTI ಮೂಮೆಂಟು, ಸೋಷಿಯಲ್ ಆಡಿಟ್ಟು ಮತ್ತು ವೇಜ್ ಟ್ರಾನ್ಸ್ಪರೆನ್ಸಿ, ನಿಜವಾಗಲೂ ಕೂಲಿ ಅಥವಾ ಒಂದು ಸಂಬಳ ಎಷ್ಟು ಬರ್ತಾ ಇದೆ, ಎಷ್ಟು ಬರಬೇಕಿತ್ತು ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಚಳುವಳಿ ಸ್ಟಾರ್ಟ್ ಆಯಿತು. ಅದು ಮುಂದೆ ಇನ್ಫಾರ್ಮೇಷನ್ ಆ್ಯಕ್ಟಿಗೆ ಕಾರಣ ಆಯಿತು. RTI ಮೂಮೆಂಟ್, ಇದರ ಬಗ್ಗೆ ಗೂಗಲ್ ಅಥವಾ ಜೆಮಿನಿಲಿ ಅದರ ಸ್ಟೋರಿಯನ್ನು ಕೇಳಿ ಚೆಕ್ ಮಾಡಿ ತಿಳ್ಕೊಳ್ಳಿ, RTI ಮೂಮೆಂಟ್ ಹೇಗೆ ಸ್ಟಾರ್ಟ್ ಆಯಿತು ಅಂತ. ಮುಂದೆ ನೋಡೋಣ, ಡಿಸ್ಕಸ್ ಮಾಡೋಣ ಬೇಕಿದ್ರೆ PYQ ಬೇಸಿಸ್ ಮೇಲೆ. ಇನ್ನು ಗವರ್ನೆನ್ಸ್ ಚೈನ್ ನೋಡಿ, ವೆಲ್ಫೇರ್ ಡೆಲಿವರಿಯಲ್ಲಿ ಹೇಗಿರುತ್ತೆ. ಮೊದಲು ಬಂದಿರೋದೇ ಇದು, ನಾನು ಚಿಕ್ಕದಾಗ ಆವಾಗ ಹೇಳಿದ್ದೆ, ಪಾಲಿಸಿ ಡಿಸೈನ್ ಆಗುತ್ತೆ ಸೆಂಟ್ರಲ್ ಲೆವೆಲಲ್ಲಿ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಫಂಡಿಂಗ್ ಬೇಕು, ಫಂಡಿಂಗ್ ಅಲೋಕೇಟ್ ಆಗುತ್ತೆ, ಬಜೆಟ್ ಮೂಲಕ ಇಂತಿಷ್ಟು ಅಂತ ಅಲೋಕೇಟ್ ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ, ಸ್ಟೇಟ್ ಲೆವೆಲ್ ಡಿಪಾರ್ಟ್ಮೆಂಟಿಗೆ ಅದು ಹೋಗ್ಬೋದು. ನೆಕ್ಸ್ಟ್ ಅದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, DC, DMಗಳಿಗೆ ಹೋಗುತ್ತೆ. ಅಲ್ಲಿಂದ ಅದು ಪಂಚಾಯತ್ಸು ಮತ್ತು ಅವ್ರ ಜೊತೆ NGO, SHGಗಳಿರ್ತಾರೆ. ಫೈನಲ್ ಆಗಿ ಬೆನಿಫಿಷರಿ ಡೆಲಿವರಿ ಆಗುತ್ತೆ. ನೆಕ್ಸ್ಟ್ ಏನು, ನೆಕ್ಸ್ಟು ಫೀಡ್ಬ್ಯಾಕು, ಲಾಸ್ಟಲ್ಲಿ ಫೀಡ್ಬ್ಯಾಕ್ ತಗೊಂಡು ಮತ್ತೆ ಇಂಪ್ರೂವ್ಮೆಂಟ್ ಮಾಡೋದು ಪಾಲಿಸಿಯನ್ನು. ಈ ರೀತಿಯಾದಂಥ ಒಂದು ಚೈನ್ ಏನಿದು, ವೆಲ್ಫೇರ್ ಡೆಲಿವರಿ ಚೈನ್. ಮತ್ತು ಇಲ್ಲೂ ಸಹ ಆನ್ಸರ್ ರೈಟಿಂಗ್ಗೆ ಕೊಡ್ತಾ ಇರೋದು ಪಾಲಿಟಿ ಕನೆಕ್ಟ್ ಆಗುತ್ತೆ. ಇದು ಯಾವ್ಯಾವ ಆರ್ಟಿಕಲು ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ ಬೈಹಾರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಪಾಲಿಟಿ ಓದಿದಾಗ ಖಂಡಿತ ನಿಮಗೆ ಇದು ಹೆಚ್ಚು ನೆನಪಿರುತ್ತೆ, ಹೆಚ್ಚು ಅರ್ಥ ಆಗುತ್ತೆ. ಇಲ್ಲಿ ಯಾಕೆ ಈಗಲೇ ಕೊಟ್ಟಿರೋದು ಅಂತಂದರೆ, ಮುಂದೆ ನೀವು ನೋಟ್ಸ್ ನೋಡ್ತಿರಲ್ವಾ, ಎಲ್ಲ ಸಬ್ಜೆಕ್ಟು ಮುಗಿಸ್ಕೊಂಡು ಮೇನ್ಸಿಗೆ ಪ್ರಿಪೇರ್ ಆಗ್ತಾ ಇರಬೇಕಾದ್ರೆ, ಮುಂದಿನ ವರ್ಷ ಪ್ರಿಲಿಮ್ಸ್ ಮುಗಿಸ್ಕೊಂಡು ಮೇನ್ಸ್ ಪ್ರಿಪೇರ್ ಆಗ್ತಾ ಇರ್ತೀರಲ್ವ, ಆವಾಗ ಹೆಚ್ಚು ಕನೆಕ್ಟ್ ಆಗುತ್ತೆ ಇದು. ಈಗಲೇ ನಾವು ಪಾಲಿಟಿ ನೋಡ್ದೇ ಕೆಲವೊಂದು ಟಾಪಿಕನ್ನು ನೋಡ್ತಾ ಅಥವಾ ಡೈರೆಕ್ಟಾಗಿ ನೋಡಿಬಿಟ್ರೆ ಕನೆಕ್ಟಿವಿಟಿ ಸಿಗೋದು ಕಷ್ಟ. ಯಾರಿಗೆ ಗೊತ್ತಿದೆಯೋ ಅವರಿಗೆ ಲಿಂಕ್ ಇರುತ್ತೆ, ಆದರೆ ಹೊಸದಾಗಿ ಕೇಳ್ತಾ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಬೈಹಾರ್ಟ್ ಮಾಡಲಿಕ್ಕೆ ಹೋಗಬೇಡಿ ಈ ಒಂದು ಪಾರ್ಟನ್ನು. ಇದನ್ನು ಪಾಲಿಟಿ ಮುಗಿಸ್ಕೊಂಡು ನೋಡೋಣ. ಈ ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಅಂತ ಇದೆ, ಮತ್ತು ಲಾಗಳಿದೆ, ಲಾಗಳನ್ನು ಸಹ ಬೈಹಾರ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾವ ಲಾ, ಅದರ ಪರ್ಪಸ್ ಏನು, ಓದೋದು ಮತ್ತು ರೀಕಾಲ್ ಮಾಡೋದು. ಬೈಹಾರ್ಟ್ ಮಾಡೋದು ಬೇರೆ, ರೀಕಾಲ್ ಮಾಡೋದು ಬೇರೆ, ಎರಡಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಬೈಹಾರ್ಟ್ ಮಾಡೋದು ಹೇಗೆ, ನೀವು ನೋಡಿ ಬೈಹಾರ್ಟ್ ಮಾಡೋದು ಹೇಗಿರ್ತಾರೆ, ಈ ಥರ ಸೊಸೈಟಿ ಆರ್ ರಿಜಿಸ್ಟ್ರೇಷನ್ ಆ್ಯಕ್ಟು ಮೂಮೆಂಟ್ ಇರುತ್ತೆ ತುಂಬ ಜನರದ್ದು, ಈಗ ಇಟ್ಕೊಂಡಿರ್ತಾರೆ. ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟು, NGO ರಿಜಿಸ್ಟ್ರೇಷನ್ನು, ಈ ಥರ ಬೈಹಾರ್ಟ್ ಮಾಡಿ ಮೈಂಡಲ್ಲಿ ಅದೇ ಒಂದು ಪ್ಯಾಟರ್ನ್ ಬರಬೇಕು, ಇಲ್ಲಿದ್ರೆ ನೆನಪಾಗೋದಿಲ್ಲ ಅದು. ಒಂದೊಂದಲೇ ಒಂದು ಎರಡಲೇ ಎರಡು, ಈ ಥರ ಒಂದು ಮಗ್ಗಿ ಹೇಳ್ತಾರಲ್ವ, ಆ ರೀತಿ ಇದೇ ಥರ ಸ್ಟ್ರಕ್ಚರ್ ಬಂದರೆ ಮಾತ್ರ ನೆನಪಾಗುತ್ತೆ. ಆ ಥರ ಎಕ್ಸಾಮ್ನಲ್ಲಿ ಕೇಳಿಲ್ಲ ಅಂತಂದರೆ ಹೋಯಿತು. ಹಾಗಾಗಿ ಆ ರೀತಿ ಬೈಹಾರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಉದಾಹರಣೆಗೆ ಆ್ಯಕ್ಟಿವ್ ರಿಕಾಲ್ ಅಂತಂದರೆ ಏನು, ಫಸ್ಟು ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟು 1860 ಅಂತ ಇದೆ. ಅದರ ಪರ್ಪಸ್ ಏನು, NGOಗಳ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು. ಮತ್ತು ಇಂಡಿಯಾ ಟ್ರಸ್ಟ್ ಆ್ಯಕ್ಟು 1882 ಅಂತ ಇದೆ, ಟ್ರಸ್ಟ್ ರೆಗ್ಯುಲೇಷನ್. ಕಂಪನೀಸ್ ಆ್ಯಕ್ಟು 2013, CSR ಪ್ರೊವಿಷನ್. CSR ಅಂತಂದರೆ ಮೊದಲೇ ಹೇಳಿದ್ದೆ, ಕಾರ್ಪೊರೇಟ್ ಕಂಪನಿಗಳಿಗೆ ಸಂಬಂಧಪಟ್ಟಿರೋದು. ಅಲ್ಲಿ ಅವರು ಲಾಭದಲ್ಲಿ ಇಂತಿಷ್ಟು % ಖರ್ಚು ಮಾಡಬೇಕು ಸಾಮಾಜಿಕ ಕೆಲಸಗಳಿಗೆ. ಮತ್ತು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟು, ಅಂದರೆ ಫಾರಿನ್ ಬೇರೆ ದೇಶದಿಂದ ಬರುವಂತಹ ಕಾಂಟ್ರಿಬ್ಯೂಷನ್ ಫಂಡಿಂಗನ್ನು ಹೇಗೆ ರೆಗ್ಯುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಇರೋದು. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು, ನರೇಗಾ, ನೆಕ್ಸ್ಟ್ ಗ್ರಾಮ್ಜಿ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಫ್ರೇಮ್ವರ್ಕ್, SHG ಪ್ರಮೋಷನ್.
ಸೊ ಫಸ್ಟ್ ಟೈಮ್ ಓದಿದಾಗ ನಿಮ್ಗೇನು ಅನಿಸುತ್ತೆ, ಇಂಥ ಆ್ಯಕ್ಟು ಇಂತಿಂಥದಕ್ಕೋಸ್ಕರ ಇರೋದು ಅರ್ಥ ಆಗಿದೆ ನಿಮಗೆ ಅಲ್ವಾ? ಅರ್ಥ ಆಗಿರುತ್ತೆ. ಈಗ ಅರ್ಥ ಆದಮೇಲೆ ಈಗ ನೆಕ್ಸ್ಟು ಇದನ್ನು ಮುಚ್ಚಿ, ಈ ಒಂದು ಏನೋ ನಿಮ್ಮ ನೋಟ್ಸನ್ನು ಮುಚ್ಚಿ, ಈ ಸಂದರ್ಭದಲ್ಲಿ ನಾವೇನೇನು ನೋಡಿದ್ವಿ, NGOಗಳ ಬಗ್ಗೆ ಕೇಳಿದ್ದೀವಿ. NGOಗಳ ಬಗ್ಗೆ ಯಾವುದಾದ್ರೂ ಆ್ಯಕ್ಟ್ ಇತ್ತಾ ಅಂತ ಥಿಂಕ್ ಮಾಡಿ. ಥಿಂಕ್ ಮಾಡಿದ ತಕ್ಷಣ ಇದು ನೆನಪಾಗ್ತದೆ ಅಂತಲ್ಲ, ನೆನಪಾಗಿಲ್ಲ ಅಂದರೆ ಒಂಥರ ತೆಗೆದು ನೋಡಿ. ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್, ಓಹೋ ಅದರ ಅಂಡರಲ್ಲಿ NGO ರಿಜಿಸ್ಟ್ರೇಷನ್ ಆಗಬೇಕು. ಹಾಗಾದರೆ ಸೊಸೈಟಿ ಆಯಿತು ಅಥವಾ NGO ಆಯಿತು, ಇನ್ನು ಟ್ರಸ್ಟ್ ಇದೆ, ಕೆಲವೊಂದು ಟ್ರಸ್ಟ್ ಇರುತ್ತೆ. ಟ್ರಸ್ಟಿಗೋಸ್ಕರ ಯಾವ ಆ್ಯಕ್ಟ್ ಇರೋದು? ಇಂಡಿಯಾಸ್ ಟ್ರಸ್ಟ್ ಆ್ಯಕ್ಟ್. CSR ಪ್ರೊವಿಷನಿಗೋಸ್ಕರ ಯಾವುದಿರೋದು? ಈ ಥರ ಬ್ಯಾಕ್ವರ್ಡಲ್ಲಿ ಥಿಂಕ್ ಮಾಡ್ತಾ ಹೋಗಿ. ಟ್ರಾನ್ಸ್ಪರೆನ್ಸಿಗೋಸ್ಕರ ಯಾವುದಿದೆ, ಸೋಷಿಯಲ್ ಆಡಿಟಿಗೋಸ್ಕರ ಏನಿದೆ, SHG ಪ್ರಮೋಷನಿಗೋಸ್ಕರ ಯಾವ ಥರ ಇದೆ, ಈ ಥರ ಬ್ಯಾಕ್ವರ್ಡ್ ಥಿಂಕ್ ಮಾಡಿ. ಯಾಕಂದರೆ ಈ ಥೀಮ್ಸ್ಗಳು ಇಂಪಾರ್ಟೆಂಟು. ಈ ಥೀಮ್ಗಳನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಮುಖ್ಯವಾಗಿ ಈ ಥೀಮ್ ಬಂದಾಗ ಈ ಒಂದು ಆ್ಯಕ್ಟನ್ನು ಮೆನ್ಷನ್ ಮಾಡಲಿಕ್ಕೆ ನಿಮಗೆ ಆಗಬೇಕು. ಓಕೆನಾ? ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕೀ ಇನ್ಸ್ಟಿಟ್ಯೂಷನ್ಗಳಿದೆ. NGO ರಿಜಿಸ್ಟ್ರೇಷನ್ ಮತ್ತು ಇಂಟರ್ಫೇಸಿಗೋಸ್ಕರ ನೀತಿ ಆಯೋಗ ದರ್ಪಣ್ ಪೋರ್ಟಲ್ ಅಂತಿದೆ. SHG ಬ್ಯಾಂಕ್ ಲಿಂಕೇಜಿಗೋಸ್ಕರ ಇರೋದು ನಬಾರ್ಡ್, ಎಕನಾಮಿಯಲ್ಲಿ ಬರುವಂಥ ಬಹಳ ಮುಖ್ಯವಾದ ಸಂಸ್ಥೆ ನಬಾರ್ಡ್. SHG ಪ್ರಮೋಷನಿಗೋಸ್ಕರ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇರುತ್ತೆ. ಡೆವಲಪ್ಮೆಂಟ್ ಫಿನಾನ್ಸಿಂಗ್, ಇದು CSR ಫೌಂಡೇಶನ್ಗಳು, ಕಾರ್ಪೊರೇಟ್ ಸಂಸ್ಥೆಗಳ CSR ಫೌಂಡೇಶನ್ಗಳು ಫಿನಾನ್ಸಿಂಗ್ ಫಂಡಿಂಗನ್ನು ಕೊಡುತ್ತೆ. ಗ್ರಾಸ್ ರೂಟ್ ಗವರ್ನೆನ್ಸಿಗೋಸ್ಕರ ಇರೋದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ಇಷ್ಟು ಮುಖ್ಯವಾಗಿ ಇದರಲ್ಲಿ ನಾವು ನೋಡೋದು. ಈಗ ಇಲ್ಲಿ ತನಕ ಏನೇನು ನೋಡಿದ್ವಿ ಒಂದು ಸಾರಿ ನೋಡ್ಬಿಡೋಣ ಸ್ಟಾರ್ಟಿಂಗಿಂದ ಅಲ್ವಾ. ಸಿಲೆಬಸ್ ಕೀವರ್ಡ್ ಎಲ್ಲ ಗೊತ್ತಿರಬೇಕು, ಪ್ರತಿ ದಿವಸನೂ ಓದಬೇಕು. ಎಲ್ಲಿ ತನಕ ಗವರ್ನೆನ್ಸ್ ನಡೀತಾ ಇರುತ್ತೋ ಕ್ಲಾಸು, ಅಲ್ಲಿ ತನಕ ಪ್ರತಿದಿನ ಸ್ಟಾರ್ಟಿಂಗಲ್ಲಿ ಸಿಲೆಬಸ್ ಓದಿನೇ ಮುಂದೆ ಹೋಗಬೇಕು. ಏನೂ ಓದಲಿಕ್ಕಾಗಿಲ್ಲ ಅಂತಂದ್ರೂ ಸಿಲೆಬಸ್ ಆದರೂ ಓದಬೇಕು. ಈಗೇನಾಗಿದೆ, ಡೆವಲಪ್ಮೆಂಟ್ ಪ್ರೊಸೆಸ್ ಅಂದರೆ ಏನು, ಡೆವಲಪ್ಮೆಂಟ್ ಇಂಡಸ್ಟ್ರಿ ಅಂದರೆ ಏನು, ಸಿಲೆಬಸ್ ನೋಡಿದ ತಕ್ಷಣ ನಿಮಗೆ ಅದರ ವಿವರಗಳು ನೆನಪಾಗಬೇಕು. ಆ ಥರ ರೀಕಾಲ್ ಮಾಡ್ಕೋಬೇಕು. ಬಹರ್ಟ್ ಮಾಡಿ ಅದೇ ಶಬ್ದಗಳನ್ನು ಪುನರುಚ್ಚರಿಸೋದಲ್ಲ ನಾನು ಹೇಳ್ತಾ ಇರೋದು. ಡೆವಲಪ್ಮೆಂಟ್ ಪ್ರೊಸೆಸ್ ಅಂದ ತಕ್ಷಣ ಓಹೋ ಇದು ಹಳ್ಳಿಯ ಉದಾಹರಣೆ ಆದರೂ ನೆನಪಾಗಬೇಕು. ಡೆವಲಪ್ಮೆಂಟ್ ಇಂಡಸ್ಟ್ರಿ ಅಂದರೆ ಏನೇನು ಬರುತ್ತೆ, NGOಗಳಂದರೆ ಏನು, SHGಗಳಂದರೆ ಏನು, ಬೇರೆ ಬೇರೆ ಅಸೋಸಿಯೇಷನ್ನು, ಡೋನರ್ಸ್ಗಳು, ಚಾರಿಟಿ, ಇನ್ಸ್ಟಿಟ್ಯೂಷನ್ ಆ್ಯಂಡ್ ಅದರ್ ಸ್ಟೇಕ್ ಹೋಲ್ಡರ್ಸ್. ಈ ಶಬ್ದ ಈಗಾಗಲೇ ಡಿಸ್ಕಸ್ ಮಾಡಿ ಆಗಿದೆ ಅಂತಂದರೆ ವಿವರಗಳು ನೆನಪಾಗಬೇಕು, ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರಬೇಕು. ನೆಕ್ಸ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಗವರ್ನೆನ್ಸ್, ಓದೆಲ್ಲ ಮುಂದೆ ನೋಡ್ತೇವೆ. ಶಬ್ದ ಓದಿ, ಪ್ರತಿದಿನ ಓದಿ, ಮುಂದೆ ಅದು ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸಿಲೆಬಸ್ ನೋಡಿದ್ವಿ ಮೊದಲು ಸ್ಟಾರ್ಟಿಂಗಲ್ಲಿ, ಆಮೇಲೆ ಡೆವಲಪ್ಮೆಂಟ್ ಪ್ರೊಸೆಸ್ಸು, ಡೆವಲಪ್ಮೆಂಟ್ ಇಂಡಸ್ಟ್ರಿ ನೋಡಾಯಿತು. ನೆಕ್ಸ್ಟು ಡೆವಲಪ್ಮೆಂಟ್ ಅಂದರೆ ಏನು, ಏನೇನು ಬರುತ್ತೆ, ಡೆವಲಪ್ಮೆಂಟ್ ಇಂಡಸ್ಟ್ರಿ ಅಂದರೆ ಏನು, ಭಾರತದಲ್ಲಿ ಇವಲ್ಯೂಷನ್ ಹೇಗಾಯಿತು, ಡೆವಲಪ್ಮೆಂಟ್ ಕಾನ್ಸೆಪ್ಟು 4 ಫೇಸ್ ಇದೆ ಅದರಲ್ಲಿ ಅಲ್ವಾ. ಮತ್ತು ಕೀ ಟರ್ಮಿನಾಲಜಿಗಳನ್ನು ನೋಡಿದ್ದೇವೆ. ಅದಾದಮೇಲೆ ಗವರ್ನೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಡೆವಲಪ್ಮೆಂಟ್ದು, NGOಗಳ ಪಾತ್ರ, ಫಂಕ್ಷನ್ಸ್, ಮತ್ತು ಫಂಕ್ಷನ್ ಗ್ರೌಂಡ್ ಲೆವೆಲಲ್ಲಿ ಹೇಗಿರುತ್ತೆ, ಎಜುಕೇಷನ್ನಲ್ಲಿ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆ, ಮತ್ತು ಯಾವ್ಯಾವ ಥರ ಇರುತ್ತೆ NGOಗಳು, ಟೈಪ್ಸು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಅಂದರೆ ಏನು, ಗವರ್ನೆನ್ಸ್ ಮಾಡೆಲ್ ಹೇಗಿರುತ್ತೆ ಅದರದ್ದು, ಸೆಲ್ಫ್ ಹೆಲ್ಪ್ ಗ್ರೂಪ್ದು ಯಾಕೆ ಇಂಪಾರ್ಟೆಂಟು, ಕಾಂಟ್ರಿಬ್ಯೂಷನ್ ಏನು SHGಗಳದ್ದು, ಕುಟುಂಬಶ್ರೀ ಎಕ್ಸಾಂಪಲ್ಲು, ಡೋನರ್ಸ್ ಅಂದರೆ ಯಾರು ಮತ್ತು ಅವರ ಏರಿಯಾ ಮತ್ತು ರೋಲ್ ಏನು, ಮತ್ತು ಏನೇನು ಕನ್ಸರ್ನ್ ಇದೆ ಡೋನರ್ಸಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ಸಿವಿಲ್ ಸೊಸೈಟಿ ಅಸೋಸಿಯೇಷನ್ಗಳನ್ನು ನೋಡಿದ್ವಿ. ಅದರಲ್ಲಿ ಡೆಮೋಕ್ರೆಟಿಕ್ ಡೀಪನಿಂಗ್ ಅಂದರೆ ಅದರ ಫಂಕ್ಷನ್ಗಳೇನು, 2 ಫಂಕ್ಷನ್ ಇದೆ, ಡೆಮೋಕ್ರೆಟಿಕ್ ಡೀಪನಿಂಗು ಮತ್ತು ಸೋಷಿಯಲ್ ಅಕೌಂಟೆಬಿಲಿಟಿ. ಸಿವಿಲ್ ಸೊಸೈಟಿಯಿಂದ 2 ಫಂಕ್ಷನ್ಗಳು, ಒಂದು ಎಕ್ಸಾಂಪಲ್ ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆ, ಇದರ ಬಗ್ಗೆ ತಿಳ್ಕೊಳ್ಳಿ, ನಿಮಗೆ ಹೋಮ್ವರ್ಕ್ ಇದು. ಹೇಗೆ ಸ್ಟಾರ್ಟ್ ಆಯಿತು ಮತ್ತು ಏನಾಯಿತು ಅದರಿಂದ ತಿಳ್ಕೊಳ್ಳಿ. ಜೆಮಿನಿಲ್ ಕೊಡಿ, ಎಕ್ಸ್ಪ್ಲೇನ್ ಇನ್ ಸ್ಟೋರಿ ಲೈಕ್ ಫಾರ್ಮ್ಯಾಟ್, ಡೋಂಟ್ ನೆಗ್ಲೆಕ್ಟ್ ಎನಿ ಫ್ಯಾಕ್ಟ್, ಡೇಟಾ, ಎವ್ರಿಥಿಂಗ್ ವಾಟ್ ಎವರ್ ಯು ಗಿವ್ ಶುಡ್ ಬಿ ವೆರಿಫೈಡ್ ಫ್ರಮ್ ವೆರಿಫೈಡ್ ಅಫಿಷಿಯಲ್ ಸೋರ್ಸಸ್, ಈ ಥರ ಕೊಡಿ. ಡೋಂಟ್ ಹೆಲ್ಯೂಸಿನೇಟ್, ಆ ಥರ ಕೊಟ್ಟು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳಿ. ಇಂಗ್ಲೀಷ್ನಲ್ಲೇ ಹೇಳಿ, ಬೇಕಾದರೆ ಇನ್ ಸಿಂಪಲ್ ಈಸಿ ವರ್ಡ್ಸ್ ಅಂತ ಬೇಕಿದ್ರೆ ಕೊಡಿ. ಕನ್ನಡದಲ್ಲಿ ನೋಡೋದ್ರಿಂದ ನೋಡಬಹುದು, ನಿಮಗೆ ಬಿಟ್ಟಿದ್ದು, ಆದರೆ ಇಂಗ್ಲೀಷಲ್ಲಿ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. RTI ಮೂವ್ಮೆಂಟ್ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನು ತಿಳ್ಕೊಳ್ಳಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಆ ಒಂದು ಕಾನ್ಸೆಪ್ಟು, ನೀವೇ ತಿಳ್ಕೊಳ್ಳಿ ಅಂತ ನಾನು ಹಾಗೆ ಇಟ್ಟಿದ್ದೇನೆ.
ನೆಕ್ಸ್ಟ್ ಗವರ್ನೆನ್ಸ್ ಚೈನ್ ಏನಿರುತ್ತೆ, ಪಾಲಿಸಿ ಡಿಸೈನು, ಫಂಡಿಂಗ್, ಸ್ಟೇಟ್ ಡಿಪಾರ್ಟ್ಮೆಂಟು, ಇದೆಲ್ಲ ಒಂದಾದಮೇಲೆ ಒಂದು ಬರುತ್ತೆ. ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸು ಬೇಸಿಸನ್ನು ಮುಂದೆ ನೋಡ್ತಾ ಹೋಗೋಣ. ಈಗಲೇ ಬೈ ಹಾರ್ಟ್ ಮಾಡಿಸೋದು ನನಗೆ ಇಷ್ಟ ಇಲ್ಲ. ಇಂಪಾರ್ಟೆಂಟ್ ಲಾಸ್ಗಳು ಬ್ಯಾಕ್ವರ್ಡ್ ಥಿಂಕ್ ಮಾಡ್ತಾ ಹೋಗಿ ಯಾವುದಿದೆ ಅಂತ. ಕೀ ಇನ್ಸ್ಟಿಟ್ಯೂಷನ್ಗಳನ್ನ ನೋಡಿದ್ದೀವಿ. ಇದು ಸಹ ಹಾಗೆ SHG ಪ್ರಮೋಷನಿಗೋಸ್ಕರ ಯಾವ ಮಿನಿಸ್ಟ್ರಿ ಇದೆ, ಡೆವಲಪ್ಮೆಂಟ್ ಫಿನಾನ್ಸಿಗೋಸ್ಕರ ಏನನ್ನು ನಾವು ಪಡ್ಕೋಬಹುದು, ಯಾರು ಸಹಾಯ ಮಾಡ್ತಾರೆ, ಗ್ರಾಸ್ ರೂಟ್ ಗವರ್ನೆನ್ಸಿಗೆ ಹೆಲ್ಪ್ ಮಾಡೋರು ಯಾರು, ಈ ರೀತಿಯಾಗಿ ಥಿಂಕ್ ಮಾಡ್ತಾ ಹೋಗಿ. ಥಿಮ್ಯಾಟಿಕಲಿ ಥಿಂಕ್ ಮಾಡಿ. ಡೇಟಾವನ್ನು ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಥಿಂಕ್ ಮಾಡಬೇಕಾದ್ರೆ ಥೀಮ್ ವೈಸ್, ಟಾಪಿಕ್ ವೈಸ್ ಹೋಗಬೇಕು. ಥೀಮ್ ವೈಸ್, ಟಾಪಿಕ್ ವೈಸ್ ಡೇಟಾವನ್ನು ಸೆಗ್ರಿಗೇಟ್ ಮಾಡಿದಾಗ ಆನ್ಸರ್ ರೈಟಿಂಗ್ ಬಹಳ ಚೆನ್ನಾಗಿ ಮಾಡ್ತಾ ಹೋಗ್ಬೋದು ಮುಂದೆ. ನೆಕ್ಸ್ಟ್ ಗವರ್ನೆನ್ಸ್ ಚಾಲೆಂಜಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಏನೇನಿದೆ ನೋಡಿ. ಇಶ್ಯೂಗಳು ಏನೇನಿದೆ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋದಾ, ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ? ಮುಂದಿನ ವಿಡಿಯೋ ಬರುತ್ತೆ ಇವತ್ತೇ. ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಏನೇನು ಚಾಲೆಂಜಸ್ ನೋಡೋಣ.